ಸ್ನೇಹಿತರೆ ನಮಸ್ತೆ. ನನ್ನ ಸ್ಟಡಿ ವಿತ್ ಶಂಕರ್ 24 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ ನಾವು ಕೆಇಎ ನಡೆಸಿರುವಂತಹ SDA HK ವಿಭಾಗದ GK ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಾನು 2 ತರಗತಿಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡಿದ್ದೇನೆ ಸ್ನೇಹಿತರೆ. ಅದರ ಮುಂದುವರೆದ ಭಾಗವನ್ನ ಇಂದಿನ ತರಗತಿಯಲ್ಲಿ ಡಿಸ್ಕಷನ್ ಅನ್ನ ಮಾಡೋಣ ಸ್ನೇಹಿತರೆ. ಬನ್ನಿ ಚರ್ಚೆಯನ್ನ ಆರಂಭಿಸೋಣ. ಪಟ್ಟಿ 1 ಪಟ್ಟಿ 2 ಸರಿಯಾದ ಕ್ರಮದಲ್ಲಿ ಜೋಡಿಸಿ ಕೆಳಗೆ ನೀಡಿದ ಸಂಕೇತಗಳಿಂದ ಸರಿಯಾದ ಆಯ್ಕೆಯನ್ನ ಗುರುತಿಸಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪಟ್ಟಿ 1ರಲ್ಲಿ ಜೀವಸತ್ವಗಳು ವಿಟಮಿನ್ಗಳ ಬಗ್ಗೆ ಕೊಟ್ಟವನೇ. ಪಟ್ಟಿ 2ರಲ್ಲಿ ಅವುಗಳ ರಾಸಾಯನಿಕ ಹೆಸರುಗಳನ್ನ ನೀಡಿದಾನೆ. ಸ್ನೇಹಿತರೆ, ಜೀವಸತ್ವ ಎ ಇದು ರೆಟಿನಾಲ್. ಜೀವಸತ್ವ ಎ ಇದು ರೆಟಿನಾಲ್. ಜೀವಸತ್ವ ಎ ಇದರ ರಾಸಾಯನಿಕ ಹೆಸರು ರೆಟಿನಾಲ್. ಇನ್ನು ಜೀವಸತ್ವ ಡಿ ಕ್ಯಾಲ್ಸಿಫೆರಾಲ್. ಜೀವಸತ್ವ ಡಿ ಕ್ಯಾಲ್ಸಿಫೆರಾಲ್. ಇನ್ನು ಜೀವಸತ್ವ ಇ ಟೋಕೋಫೆರಾಲ್. ಟೋಕೋಫೆರಾಲ್. ಇನ್ನು ಜೀವಸತ್ವ B12 ಸೈನೋಕೋಬಾಲಮಿನ್. ಸೈನೋಕೋಬಾಲಮಿನ್. ಇದರ B12 ಅನ್ನೋದು ಸೈನೋಕೋಬಾಲ್ಮಿನ್ ರಾಸಾಯನಿಕ ಹೆಸರು. ಸ್ನೇಹಿತರೆ, ಇದರ ಆಯ್ಕೆ ಯಾವುದು ಅಂದ್ರೆ ಆಯ್ಕೆ 1 ಸರಿಯಾದ ಉತ್ತರವಾಗಿದೆ. ಆಯ್ಕೆ 1 ಸರಿಯಾಗಿದೆ. ಜೀವಸತ್ವ ಎ ರೆಟಿನಾಲ್, ಜೀವಸತ್ವ ಡಿ ಇದು ಕ್ಯಾಲ್ಸಿಫೆರಾಲ್, ಜೀವಸತ್ವ ಇ ಟೋಕೋಫೆರಾಲ್, ಜೀವಸತ್ವ B12 ಸೈನೋಕೋಬಾಲಮಿನ್. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ, ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳನ್ನ ಬಳಸುತ್ತಾರೆ? ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಈ ಕೆಳಗಿನ ಯಾವ ಸೂಕ್ಷ್ಮ ಜೀವಿಗಳನ್ನ ಬಳಸುತ್ತಾರೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಆಯ್ಕೆ 2. ಆಯ್ಕೆ 2 ಇದರ ಸರಿಯಾದ ಉತ್ತರ. ಸ್ನೇಹಿತರೆ, ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಲವನ್ನ ಜೈವಿಕ ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಾರೆ. ಇನ್ನ ಇದು ಬ್ಯಾಕ್ಟೀರಿಯಾ ಯಾವ್ದಿರ್ತದಪ್ಪ ಅಂದ್ರೆ ಅಲ್ಲಿ ರೈಜೋಬಿಯಂ ಅನ್ನೋ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ರೈಜೋಬಿಯಂ ಅಂತ ಒಂದು ಬ್ಯಾಕ್ಟೀರಿಯಾ ಇರ್ತದೆ. ಹಾಗೆ ಇನ್ನ ನೀಲಿ ಹಸಿರು ಶೈವಲ ಇದೆಯಲ್ಲ, ಇದಕ್ಕೇನಂತ ಕರೀತಾರೆ ಅಂದ್ರೆ ಅನಾಬೀನ ಅಂತ ಸೂಕ್ಷ್ಮ ಜೀವಿ ಇರ್ತದೆ. ನೀಲಿ ಹಸಿರು ಶೈವಲಕ್ಕೆ ಅನಾಬೀನ, ನೀಲಿ ಹಸಿರು ಶೈವಲ ಇವುಗಳನ್ನ ಬಳಸಿಕೊಂಡು ಜೈವಿಕ ಗೊಬ್ಬರವನ್ನ ತಯಾರಿಸ್ತಾರೆ. ಇನ್ನ ವಾತಾವರಣದ ಸಾರಜನಕವನ್ನ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ತವೆ. ಇವು ಏನ್ ಮಾಡ್ತಾವ ಅಂದ್ರೆ ಸಾರಜನಕವನ್ನ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚಿಸ್ತವೆ. ಬಹಳ ಇಂಪಾರ್ಟೆಂಟ್ ಇದು. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಓಕೆ ಸ್ನೇಹಿತರೆ, ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ಕೂಬಾ ಡೈವರ್ಗಳು ಬಳಸುವ ಟ್ಯಾಂಕ್ಗಳಲ್ಲಿರುವ ಅನಿಲಗಳ ಮಿಶ್ರಣ ಯಾವುದು ಅಂತ ಕೇಳಿದಾನೆ. ಸ್ಕೂಬಾ ಡ್ರೈವರ್ಗಳು ಬಳಸುವಂತಹ ಟ್ಯಾಂಕ್ಗಳಲ್ಲಿರುವ ಅನಿಲಗಳ ಮಿಶ್ರಣ. ಸ್ನೇಹಿತರೆ, ಸ್ಕೂಬಾ ಡೈವ್ಗಳಂದ್ರೆ ಇಲ್ಲಿ ಆಳ ಸಮುದ್ರದಲ್ಲಿ ಡೈವ್ ಹೊಡಿತಾರಲ್ಲ, ಅದು ಸ್ಕೂಬಾ ಡೈವರ್ಗಳು. ಅಲ್ಲಿ ಬಳಸುವಂತಹ ಅನಿಲಗಳ ಮಿಶ್ರಣ ಯಾವುದಂದ್ರೆ ಸ್ನೇಹಿತರೆ ಆಯ್ಕೆ 1 ಸರಿಯಾಗಿದೆ. ಆ ಸ್ಕೂಬಾ ಡೈವರ್ಗಳು ಹೀಲಿಯಂ, ಆಮ್ಲಜನಕ ಮತ್ತು ಸಾರಜನಕವನ್ನ ಬಳಸ್ತಾರೆ. ಅದರಲ್ಲಿ ಹೀಲಿಯಂ ಆಳದಲ್ಲಿ ಉಸಿರಾಟದ ತೊಂದರೆಯನ್ನ ಕಡಿಮೆ ಮಾಡ್ತದೆ. ಹೀಲಿಯಂ ಏನ್ ಮಾಡ್ತದೆ?
ಉಸಿರಾಟದ ತೊಂದರೆಯನ್ನ ಕಡಿಮೆ ಮಾಡುತ್ತದೆ. ಹೀಲಿಯಂ. ಸ್ಕೂಬಾ ಡೈವ್ಗಳಲ್ಲಿ ಬಳಸುವಂತಹ ಅನಿಲಗಳ ಮಿಶ್ರಣ ಹೀಲಿಯಂ, ಆಮ್ಲಜನಕ ಮತ್ತು ಸಾರಜನಕ. ಇಂಪಾರ್ಟೆಂಟ್ ಇದು. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಪಟ್ಟಿ ಒಂದರಲ್ಲಿನ ಲೋಹಗಳನ್ನು ಪಟ್ಟಿ ಎರಡರಲ್ಲಿನ ಸ್ವಭಾವದೊಂದಿಗೆ ಹೊಂದಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದನು ಸ್ನೇಹಿತರೆ. ಪಟ್ಟಿ ಒಂದರಲ್ಲಿ ಲೋಹಗಳಿವೆ, ಪಟ್ಟಿ ಎರಡರಲ್ಲಿ ಅದರ ಸ್ವಭಾವ ಇದಾವೆ. ಸ್ನೇಹಿತರೆ, ಚಿನ್ನ ಪ್ರಕೃತಿಯಲ್ಲಿ ಮುಕ್ತ ಸ್ಥಿತಿಯಲ್ಲಿ ಸಿಗ್ತದೆ. ಚಿನ್ನ ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರ್ತದೆ. ಇನ್ನು ತಾಮ್ರ ಕ್ಯಾಲ್ಕೋಫೈರೇಟ್ನ ಅದಿರು. ತಾಮ್ರ ಇದು ಕ್ಯಾಲ್ಕೋಫೈರೇಟ್ನ ಅದಿರು. ಓಕೆ, ಚಾಲ್ಕೋಸೈಟ್ನ ಅದಿರು. ಇನ್ನ ಮೆಗ್ನೀಸಿಯಂ ಪ್ರಕೃತಿಯಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ಸಿಗುವುದಿಲ್ಲ. ಮೆಗ್ನೀಸಿಯಂ ಪ್ರಕೃತಿಯಲ್ಲಿ ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಇನ್ನು ಸೀಸ ಇದು ಭೂತೊಗಟೆಯಲ್ಲಿ ಆಕ್ಸೈಡ್ಗಳು, ಸಲ್ಫೈಡ್ಗಳು ಹಾಗೂ ಕಾರ್ಬೋನೇಟ್ಗಳ ರೂಪದಲ್ಲಿ ದೊರೆಯುತ್ತದೆ. ಸ್ನೇಹಿತರೆ, ಇದರ ಸರಿಯಾದ ಆಯ್ಕೆ ಯಾವುದಂದ್ರೆ ಆಯ್ಕೆ 1 ಸರಿಯಾಗಿದೆ. ಆಯ್ಕೆ 1 ಸರಿಯಾಗಿದೆ. ಸ್ನೇಹಿತರೆ, ಚಿನ್ನ ಇದು ನಿಸರ್ಗದಲ್ಲಿ ಮುಕ್ತ ಸ್ಥಿತಿಯಲ್ಲಿ ಕಂಡು ಬರ್ತದೆ. ತಾಮ್ರ ಇದರ ಅದಿರು ಚಾಲ್ಕೋಸೈಟ್. ಇನ್ನ ಮೆಗ್ನೀಷಿಯಂ ನಿಸರ್ಗದಲ್ಲಿ ಎಂದಿಗೂ ಮುಕ್ತ ಸ್ಥಿತಿಯಲ್ಲಿ ದೊರೆಯುವುದಿಲ್ಲ. ಸೀಸ ಭೂತೊಗಟೆಯಲ್ಲಿ ಆಕ್ಸೈಡ್ಗಳು, ಸಲ್ಫೈಡ್ಗಳು ಹಾಗೂ ಕಾರ್ಬೋನೇಟ್ಗಳ ರೂಪದಲ್ಲಿ ದೊರೆಯುತ್ತದೆ. ಓಕೆ, ನಾ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಇತರೆ ಲೋಹಗಳನ್ನು ಕಬ್ಬಿಣದ ಮೇಲೆ ವಿದ್ಯುಲ್ಲೇಪನ ಮಾಡುವ ಮೂಲಕ ಆಹಾರ ಸಂಗ್ರಹಣೆಯ ಡಬ್ಬಿಗಳನ್ನು ತಯಾರಿಸಲಾಗುತ್ತದೆ. ಆಹಾರ ಸಂಗ್ರಹಣೆಯ ಡಬ್ಬಿಗಳ ಮೇಲೆ ವಿದ್ಯುತ್ ಲೇಪನಕ್ಕೆ ಬಳಸುವಂತಹ ಲೋಹ ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದಾರೆ ಸ್ನೇಹಿತರೆ. ಅದಕ್ಕೆ ಸ್ಟ್ಯಾನಮ್ ಅನ್ನ ಬಳಸ್ತಾರೆ. ಸ್ಟ್ಯಾನಮ್, ಇದರ ಉತ್ತರ ಸ್ಟ್ಯಾನಮ್ ಸ್ನೇಹಿತರ. ಈ ಸ್ಟ್ಯಾನಮ್ ಅಂದ್ರೆ ಏನಂದ್ರೆ ತವರ. ಆಹಾರ ಸಂಗ್ರಹ ಡಬ್ಬಿಗಳನ್ನ ಕಬ್ಬಿಣದ ಮೇಲೆ ತವರವನ್ನ ಲೇಪನ ಮಾಡ್ತಾರೆ, ಅಂದ್ರೆ ಸ್ಟ್ಯಾನಮ್ ಅನ್ನ ಲೇಪನ ಮಾಡಿ ತಯಾರಿಸ್ತಾರೆ. ಆಹಾರ ಸಂಗ್ರಹ ಡಬ್ಬಿಗಳನ್ನ ಕಬ್ಬಿಣದ ಮೇಲೆ ತವರ ಅಥವಾ ಲೇಪನ ಮಾಡ್ತಾರೆ. ಅದ್ರ ಮೇಲೆ ಸ್ಟ್ಯಾನಮ್ ಅಥವಾ ಟಿನ್ ಅಥವಾ ತವರವನ್ನ ಅದರ ಮೇಲೆ ಲೇಪನ ಮಾಡ್ತಾರೆ. ಏನಕ್ಕಂದ್ರೆ ತವರ ವಿಷಕಾರಿಯಲ್ಲ. ಈ ತವರ ಸ್ಟ್ಯಾನಮ್ ವಿಷಕಾರಿಯಲ್ಲ, ಹಾಗೂ ಇದು ತುಕ್ಕು ಹಿಡಿಯುವುದನ್ನ ತಪ್ಪಿಸ್ತದೆ. ತುಕ್ಕು ಹಿಡಿಯುವುದನ್ನ ತಡೆಯುತ್ತದೆ. ಅದಕ್ಕೆ ಸ್ಟ್ಯಾನಮ್ ಅನ್ನ ಬಳಸ್ತಾರೆ. ಇನ್ನ ಆರ್ಸೆನಿಕ್ ಇದು ವಿಷಕಾರಿ. ಆರ್ಸೆನಿಕ್ ಅನ್ನೋದು ರಾಸಾಯನಿಕ ವಿಷಕಾರಿ ಇದು. ಇನ್ನ ತಾಮ್ರ ಆಹಾರದೊಂದಿಗೆ ಪ್ರತಿಕ್ರಿಯಿಸ್ತದೆ. ತಾಮ್ರವನ್ನ ಬಳಸಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನ ಸೀಸ ಕೂಡ ಪ್ಲಂಬಮ್ ಅಥವಾ ಸೀಸ ಇದು ಕೂಡ ವಿಷಕಾರಿ. ನಾ ಮುಂದಿನ ಇದಕ್ಕೆ ಹೋಗೋಣ. 35% ಇಥಿಲಿನ್ ಗ್ಲೈಕೋಲ್ ದ್ರಾವಣವನ್ನ ಕಾರುಗಳಲ್ಲಿ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣವು? 35% ಇಥಿಲಿನ್ ಗ್ಲೈಕೋಲ್ ದ್ರಾವಣವನ್ನ ಕಾರುಗಳಲ್ಲಿ ಉಪಯೋಗಿಸುವರು. ಇದಕ್ಕೆ ಸರಿಯಾದ ಕಾರಣ ಏನಂದ್ರೆ, ಕಾರುಗಳಲ್ಲಿ 35% ಎಥಿಲಿನ್ ಗ್ಲೈಕಾಲ್ ದ್ರಾವಣದ ಬಳಕೆ. ಅದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ, ಇದು ಇಂಜಿನ್ ತಂಪಾಗಿಸ್ಲಿಕ್ಕೆ ಆಂಟಿಫ್ರೀಜ್ ಆಗಿದೆ. ಏನಾಗ್ತದೆ ಅದು? ಇಂಜಿನ್ ಅನ್ನ ತಂಪುಗೊಳಿಸಲು ಬಳಸುವಂತಹ ಘನೀಕರಣ ರೋಧಕವಾಗಿದೆ. ಸೊ ಅದಕ್ಕೆ ಇದನ್ನ ಬಳಸ್ತಾರೆ. ಇದರ ಸರಿಯಾದ ಆಯ್ಕೆ 1.
ಚಳಿಗಾಲದಲ್ಲಿ ಕಾರ್ನ ರೇಡಿಯೇಟರ್ನಲ್ಲಿ ನೀರು ಘನೀಕರಿಸದಂತೆ ತಡೀತದೆ. ಯಾವುದು? ಗ್ಲೈಕಾಲ್ ಎಥಿಲಿನ್. ನಮ್ಮ ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಸಾವಯವ ಗೊಬ್ಬರಗಳನ್ನ ರಾಸಾಯನಿಕ ಗೊಬ್ಬರಗಳಿಗಿಂತ ಉತ್ತಮ ಎಂದು ಪರಿಗಣಿಸಲಾಗಿದೆ. ಏಕೆಂದರೆ ಸಾವಯವ ಗೊಬ್ಬರ ರಾಸಾಯನಿಕ ಗೊಬ್ಬರಕ್ಕಿಂತ ಉತ್ತಮ ಅಂತ ಪರಿಗಣಿಸಲಾಗಿದೆ. ಏನಕ್ಕೆ ಅಂದ್ರೆ ಸ್ನೇಹಿತರೆ ಆಯ್ಕೆಗಳಿವೆ, ಇದು ನೋಡೋಣ ಸ್ಟೇಟ್ಮೆಂಟ್ಗಳಿವೆ. ನೀರನ್ನು ಹಿಡಿದಿಡುವ ಮಣ್ಣಿನ ಸಾಮರ್ಥ್ಯವನ್ನ ಇದು ಹೆಚ್ಚಿಸುತ್ತದೆ, ಸರಿಯಾಗಿದೆ. ಇನ್ನ ಮಣ್ಣನ್ನು ಕಡಿಮೆ ರಂಧ್ರಯುಕ್ತಗೊಳಿಸುತ್ತದೆ, ತಪ್ಪಾಗಿದೆ ಇದು. ಏನಕ್ಕಂದ್ರೆ ವಾಸ್ತವದಲ್ಲಿ ಸಾವಯವ ಗೊಬ್ಬರಗಳು ಮಣ್ಣನ್ನ ಏನ್ ಮಾಡ್ತಾವ ಅಂದ್ರೆ ರಂಧ್ರಯುಕ್ತಗೊಳಿಸ್ತವೆ. ಇನ್ನ ಉಪಯುಕ್ತ ಸೂಕ್ಷ್ಮ ಜೀವಿಗಳ ಸಂಖ್ಯೆಯನ್ನು ಹೆಚ್ಚಿಸುತ್ತದೆ, ಸರಿಯಾಗಿದೆ. ಮತ್ತೆ ಅನಿಲಗಳ ವಿನಿಮಯವನ್ನ ಸುಲಭಗೊಳಿಸ್ತದೆ, ಇದು ಸರಿಯಾಗಿದೆ. ಇದರ ಆಯ್ಕೆ ಯಾವುದಂದ್ರೆ ಆಪ್ಷನ್ 2 ಸರಿಯಾಗಿದೆ. ಇದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಭಾರತದಲ್ಲಿರುವ PCRA ಜನರಿಗೆ ಇಂಧನ ಉಳಿತಾಯದ ಬಗ್ಗೆ ಸಲಹೆಯನ್ನ ನೀಡುತ್ತದೆ. PCRA ಯ ಪೂರ್ಣ ರೂಪ ಎಕ್ಸ್ಪಾಂಡೇಶನ್ ಏನು ಅಂತ ಕೇಳವರು ಸ್ನೇಹಿತರೆ. PCRA ಇದರ ಪೂರ್ಣ ರೂಪ. ಇದರ ಆಯ್ಕೆ 1. PCRA ಅಂದ್ರೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ ಅರ್ಥ. ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. PCRA ಅಂದ್ರೆ ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್ ಅಂತ ಅರ್ಥ. ಎಕ್ಸ್ಪ್ಯಾಂಡ್ ಮಾಡಿ ಬರೀರಿ ಅಂದಾಗ ನಮ್ಗಿದು ಗೊತ್ತಿರಬೇಕು. ಇನ್ನು ಧೂಮಪಾನವನ್ನ ಹವ್ಯಾಸ ಮಾಡಿಕೊಂಡಿರುವ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವ ಮಗುವಿನ ಪ್ರಸವ, ಸ್ವಾಭಾವಿಕ ಗರ್ಭಪಾತ ಮತ್ತು ವಿರೂಪಗೊಂಡ ಶಿಶುಗಳಂತಹ ಸಮಸ್ಯೆಗಳನ್ನ ಎದುರಿಸಬೇಕಾಗ್ತದೆ. ಇದು ಈ ಕೆಳಗಿನ ಯಾವುದರ ಪ್ರಮಾಣದ ಏರಿಕೆಯಿಂದ ಆಗ್ತದೆ ಅಂತ ಪ್ರಶ್ನೆಯನ್ನ ಕೇಳಿದರೆ, ಅಂದ್ರೆ ಸಿಗರೇಟ್ ಅಭ್ಯಾಸ ಮಾಡಿಕೊಂಡಿರುವಂತಹ ಗರ್ಭಿಣಿ ಹೆಂಗಸರು ಅವಧಿ ಪೂರ್ವದಲ್ಲೇ ಮಗುವಿನ ಪ್ರಸವ ಆಗ್ತದೆ, ಅಬಾರ್ಷನ್ ಆಗೋದು, ಡೆಲಿವರಿ ಆಗೋದು, ಮತ್ತೆ ಸ್ವಾಭಾವಿಕ ಗರ್ಭಪಾತ ಆಗೋದು, ಮತ್ತೆ ವಿರೂಪಗೊಂಡಂತಹ ಶಿಶುಗಳನ್ನ ಹೆರುವಂತಹ ಸಮಸ್ಯೆಗಳನ್ನ ಎದುರಿಸ್ತಾರೆ. ಸೊ ಯಾವುದರ ಪ್ರಮಾಣದ ಏರಿಕೆಯಿಂದ ಇದು ಆಗ್ತದೆ ಅಂದ್ರೆ ಸ್ನೇಹಿತರೆ ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಹೆಚ್ಚಿಗೆ ಆಗೋದ್ರಿಂದ ಗರ್ಭಿಣಿ ಹೆಂಗಸರಲ್ಲಿ ಅವಧಿ ಪೂರ್ವ ಮಗುವಿನ ಪ್ರಸವ, ಸ್ವಾಭಾವಿಕ ಗರ್ಭಪಾತ, ವಿರೂಪಗೊಂಡ ಶಿಶುಗಳಂತ ಸಮಸ್ಯೆಗಳನ್ನ ಎದುರಿಸ್ತಾರೆ. ಕಾರ್ಬನ್ ಮಾನಾಕ್ಸೈಡ್ ಪ್ರಮಾಣ ಜಾಸ್ತಿ ಆಗೋದ್ರಿಂದ ರಕ್ತದಲ್ಲಿ ಇದು ಆಮ್ಲಜನಕದ ಸಾಗಾಟವನ್ನ ಏನ್ ಮಾಡ್ತದೆ? ಆಮ್ಲಜನಕದ ಸಾಗಾಟವನ್ನ ಇದು ಕಡಿಮೆ ಮಾಡ್ತದೆ. ಸೊ ಅದಕ್ಕೆ ಗರ್ಭಿಣಿ ಹೆಂಗಸರಲ್ಲಿ ಬಹಳಷ್ಟು ಸಮಸ್ಯೆಗಳು, ಈ ಧೂಮಪಾನವನ್ನ ಹವ್ಯಾಸ ಮಾಡ್ಕೊಂಡಿದ್ರೆ ಅವರಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಓಕೆ, ಇನ್ನ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸ್ನೇಹಿತರೆ. ಮುಂದಿನ ಪ್ರಶ್ನೆ ಏನಿದೆ ಅಂದ್ರೆ, ಈ ಕೆಳಗಿನ ಹೇಳಿಕೆಗಳನ್ನ ಓದಿರಿ. ಹೇಳಿಕೆ 1, ಸಾಮಾನ್ಯವಾಗಿ ಮಳೆ ನೀರು pH 5.6 ಮೌಲ್ಯ ಹೊಂದಿದೆ. ಹೇಳಿಕೆ 2, ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನುಂಟು ಮಾಡುತ್ತವೆ. ಕೆಳಗೆ ನೀಡಿದ ಆಯ್ಕೆಗಳಿಂದ ಸರಿಯಾದ ಉತ್ತರವನ್ನ ಆರಿಸಿರಿ ಅಂತ ಇದೆ ಸ್ನೇಹಿತರೆ. ಹೇಳಿಕೆ ಆಯ್ಕೆ 2 ಇದೆಯಲ್ಲ, ಆಯ್ಕೆ 2 ಸರಿಯಾಗಿದೆ. ಎರಡೂ ಸ್ಟೇಟ್ಮೆಂಟ್ ರೈಟ್ ಆಗಿವೆ. ಸಾಮಾನ್ಯವಾಗಿ ಮಳೆ ನೀರು pH 5.6 ಮೌಲ್ಯವನ್ನ ಹೊಂದಿದೆ. ಮಳೆ ನೀರು 5.6 pH ಮೌಲ್ಯವನ್ನ ಹೊಂದಿದೆ. ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಆಮ್ಲೀಯ ಮಳೆಯನ್ನ ಉಂಟು ಮಾಡ್ತವೆ. ಆಮ್ಲ ಮಳೆ ಉಂಟಾಗ್ಲಿಕ್ಕೆ ಕಾರಣ ಏನಂದ್ರೆ
ಆಮ್ಲ ಮಳೆ ಉಂಟಾಗಲು ಕಾರಣ ಏನಂದ್ರೆ ಅಲ್ಲಿ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಡೈಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಗಳು ಇವೆರಡರಿಂದ ಆಮ್ಲ ಮಳೆ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ರೈಲ್ವೆ ಹಳಿಗಳನ್ನ ಜೋಡಿಸಲು ಬಳಸಬಹುದಾದ ಮಿಶ್ರಣವು ಇದಾಗಿದೆ. ರೈಲ್ವೆ ಹಳಿಗಳನ್ನ ಜೋಡಿಸಲು ಬಳಸುವಂತಹ ಮಿಶ್ರಣ ಯಾವುದು ಅಂತ ಕೇಳಿದಾರೆ ಸ್ನೇಹಿತರೆ ಆಯ್ಕೆ 3 ಐರನ್ ಆಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಅನ್ನ ಬಳಸ್ತಾರೆ. ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ ರೈಲ್ವೆ ಹಳಿಗಳನ್ನ ಮಾಡಲಿಕ್ಕೆ ಜೋಡಿಸ್ಲಿಕ್ಕೆ ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ ಇವುಗಳನ್ನ ಬಳಸ್ತಾರೆ. ಇದು ಥರ್ಮೈಟ್ ಮಿಶ್ರಣ ಆಗ್ತದೆ. ಇದು ಅತ್ಯಂತ ಹೆಚ್ಚಿನ ಉಷ್ಣಾಂಶದಲ್ಲಿ ಪ್ರತಿಕ್ರಿಯಿಸಿ ಕರಗಿದ ಕಬ್ಬಿಣವನ್ನ ಉತ್ಪಾದಿಸುತ್ತದೆ. ಈ ಕರಗಿದ ಕಬ್ಬಿಣವನ್ನ ರೈಲ್ವೆ ಹಳಿಗಳನ್ನ ಜೋಡಿಸಲು ಬಳಸ್ತಾರೆ. ಐರನ್ ಆಕ್ಸೈಡ್ ಪ್ಲಸ್ ಅಲ್ಯೂಮಿನಿಯಂ ಏನಾಗುತ್ತೆ? ಥರ್ಮೈಟ್ ಮಿಶ್ರಣ ಆಗುತ್ತೆ. ಥರ್ಮೈಟ್ ಮಿಶ್ರಣವಾಗ್ತದೆ. ಈ ಕರಗಿದ ಕಬ್ಬಿಣವನ್ನ ರೈಲ್ವೆ ಹಳಿಗಳನ್ನ ಜೋಡಿಸ್ಲಿಕ್ಕೆ ಬಳಸ್ತಾರೆ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ ಸ್ನೇಹಿತರೆ. ಮೆಂಟಲ್ ಅಬಿಲಿಟಿ ಕ್ವಶನ್ ಅವೆ. ಮೆಂಟಲ್ ಅಬಿಲಿಟಿ ಕ್ವಶನ್ ಆನ್ಸರ್ ಟಿಕ್ ಮಾಡಿರ್ತೀನಿ ಸ್ನೇಹಿತರೆ. ಅದಕ್ಕೆ ಆಯ್ಕೆ 2 ಸರಿಯಾಗಿದೆ. ಒಬ್ಬ ವ್ಯಕ್ತಿ ಎಯು ಒಂದು 10 kg ವಸ್ತುವನ್ನ 3 ಸೆಕೆಂಡ್ಗಳಲ್ಲಿ ಎತ್ತಿ 1 ಮೀಟರ್ ಎತ್ತರದಲ್ಲಿಡುತ್ತಾನೆ. ಮತ್ತೊಬ್ಬ ವ್ಯಕ್ತಿ ಬಿ 5 kgಯ ಒಂದು ವಸ್ತುವನ್ನ 4 ಸೆಕೆಂಡ್ಗಳಲ್ಲಿ ಎತ್ತಿ 2 ಮೀಟರ್ ಎತ್ತರದಲ್ಲಿಡುತ್ತಾನೆ. ಹಾಗಾದ್ರೆ ಬಿಯು ಎಗಿಂತ ಹೆಚ್ಚಿನ ಕೆಲಸ ಮಾಡಿದ್ದಾನೆ. ಇದು ಮೆಂಟಲ್ ಅಬಿಲಿಟಿ ಕ್ವಶನ್. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ತಾಮ್ರ ಮತ್ತು ಒಂದೇ ಗಾತ್ರದ ತಾಮ್ರದ ಘನಾಕೃತಿ ಎ ಹಾಗೂ ಅಲ್ಯೂಮಿನ ಘನಾಕೃತಿ ಬಿ ಗಳನ್ನ ನೀರಿನಲ್ಲಿ ಸಂಪೂರ್ಣವಾಗಿ ಮುಳುಗಿಸಲಾಗಿದೆ. ಹಾಗಾದರೆ ಈ ಕೆಳಗಿನ ಒಂದು ವಿದ್ಯಮಾನ ಆಗ್ತದೆ. ಘನಾಕೃತಿ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಜಾಸ್ತಿಯಾಗಿರುತ್ತದೆ. ಆಪ್ಷನ್ 2 ಘನಾಕೃತಿ ಬಿ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಜಾಸ್ತಿಯಾಗಿರುತ್ತದೆ. 2ರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಸಮವಾಗಿರುತ್ತದೆ. ಘನಾಕೃತಿಯು ನೀರಿನಲ್ಲಿ ತೂಕರಹಿತವಾಗಿರುತ್ತದೆ. ಸ್ನೇಹಿತರೆ, ಇದರ ಸರಿಯಾದ ಉತ್ತರ ಆಯ್ಕೆ 3 ಸರಿಯಾಗಿದೆ. 2ರ ಮೇಲೆ ಪ್ರಯೋಗವಾಗುವ ಪ್ಲವನತೆ ಬಲ ಸಮವಾಗಿರುತ್ತದೆ ಇದರ ಸರಿಯಾದ ಉತ್ತರ. ಇನ್ನು ತಲುಪಬಹುದಾದ ಕನಿಷ್ಠ ತಾಪಮಾನ ಯಾವುದು ಅಂತ ಕೇಳಿದರೆ ಆಪ್ಷನ್ಗಳಿವೆ ಸ್ನೇಹಿತರೆ. ನಾವು ಡೈರೆಕ್ಟ್ ಆಗಿ ಆನ್ಸರ್ ಅನ್ನು ಮಾಡೋಣ. ಕನಿಷ್ಠ ತಾಪಮಾನ -273.15 ಡಿಗ್ರಿ ಸೆಲ್ಸಿಯಸ್ ಇದು ಕನಿಷ್ಠ ತಾಪಮಾನದ್ದು. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಗಸ್ಟ್ 7ರಂದು ಆಚರಿಸಲಾಗ್ತದೆ. ಇದು ಯಾವ ಚಳುವಳಿಯ ಪ್ರಾರಂಭದ ಸ್ಮರಣಾರ್ಥಕವಾಗಿದೆ? ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಆಗಸ್ಟ್ 7ರಂದು ಆಚರಿಸಲಾಗ್ತದೆ. ಇದು ಯಾವ ಚಳುವಳಿಯ ಪ್ರಾರಂಭದ ಸ್ಮರಣಾರ್ಥವಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದಾರೆ ಸ್ನೇಹಿತರೆ. ಇದು ಸ್ವದೇಶಿ ಚಳುವಳಿಯ ಒಂದು ಸ್ಮರಣಾರ್ಥವಾಗಿ ರಾಷ್ಟ್ರೀಯ ಕೈಮಗ್ಗ ದಿನವನ್ನ ಪ್ರತಿ ವರ್ಷ ಆಗಸ್ಟ್ 7ರಂದು ಆಚರಿಸ್ತಾರೆ. ಇನ್ನ ಮುಂದಿನ ಪ್ರಶ್ನೆ ಹೋಗೋಣ. ಇತ್ತೀಚೆಗೆ ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ಯಾರು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ ಸ್ನೇಹಿತರೆ. ಇದರ ಸರಿಯಾದ ಉತ್ತರ ಇತ್ತೀಚೆಗೆ ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ಯಾರಂದ್ರೆ ಶಾಂತಿ ಸ್ವರೂಪ ರಾಣಿ. ಇವರು ಇತ್ತೀಚೆಗೆ
ನಿವೃತ್ತಿ ಹೊಂದಿದ ಏಷ್ಯಾದ ಪ್ರಥಮ ಮಹಿಳಾ ಲೋಕೋ ಪೈಲಟ್ ಆಗಿದ್ದಾರೆ ಸ್ನೇಹಿತರೆ ಇಷ್ಟು ಪ್ರಶ್ನೆಗಳನ್ನ ನಾವು ಈ ದಿನದ ತರಗತಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಮುಂದಿನ ತರಗತಿಯಲ್ಲಿ ಇನ್ನುಳಿದ ಕೆಇಎ GK ಪ್ರಶ್ನೆ ಪತ್ರಿಕೆಯನ್ನ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು.